ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇನ್ನು ಮುಂದೆ ನಿಮಗೆ ಸಕ್ಕರೆ ಕಾಯಿಲೆ ಬರುತ್ತಾ, ಬಿ ಪಿ ಬರುತ್ತಾ, ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ 10 ವರ್ಷಗಳ ಮುಂಚೆನೇ ಗೊತ್ತಾಗುತ್ತೆ. ಇನ್ನು ಮುಂದೆ ಕ್ಯಾನ್ಸರ್ನಂತಹ ಯಾವುದೇ ಕಾಯಿಲೆ ಬಂದರೂ ಕೂಡ ನಿಮಗಾಗಿಯೇ ತಯಾರಿಸಲ್ಪಟ್ಟ ಔಷಧಿಯಿಂದ ನಿಮ್ಮನ್ನು ಗುಣಪಡಿಸ್ಬೋದು. ಅಂದರೆ ನೀವು ನಂಬಲೇಬೇಕು. ಇದೆಲ್ಲ ಹೇಗೆ ಸಾಧ್ಯ ಗುರು ಅಂದ್ಕೊಂಡ್ರಾ? ಹಾಗಾದರೆ ಬನ್ನಿ, ನಮ್ಮ ಭಾರತದಲ್ಲಿಯೇ ನಡೆಯುತ್ತಿರುವಂತಹ ಒಂದು ವಿಜ್ಞಾನ ಕ್ರಾಂತಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಕ್ರಾಂತಿಯ ಹೆಸರೇ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. ಇದು ಭಾರತದ ವೈದ್ಯಕೀಯ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಹಾಗಾದರೆ ಏನಿದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂದರೆ? ಇದರಿಂದ ನಮಗೇನು ಉಪಯೋಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ತಿಳಿಯೋ ಮುನ್ನ ನಾವು ಮೊದಲು ಜೀನೋಮ್ ಅಂದರೆ ಏನು ಅಂತ ತಿಳ್ಕೋಬೇಕು. ನಮ್ಮ ದೇಹದ ಸಂಪೂರ್ಣ ಆನುವಂಶೀಯ ಮಾಹಿತಿಯ ಜೋಡಣೆಯನ್ನು ನಾವು ಜೀನೋಮ್ ಅಂತ ಕರಿತೀವಿ. ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಜೀವಕೋಶದೊಳಗೆ ನಮ್ಮನ್ನು ರೂಪಿಸುವ ಒಂದು ಸಂಪೂರ್ಣ ಬ್ಲೂ ಪ್ರಿಂಟ್ ಇರುತ್ತೆ. ಅದನ್ನೇ ನಾವು DNA ಅಂತ ಕರಿತೀವಿ. ನಮ್ಮ DNA ಇಂದಲೇ ನಾವು ಎಷ್ಟು ಎತ್ತರ ಇದ್ದೀವಿ, ನಮ್ಮ ಕಣ್ಣು ಯಾವ ಕಲರ್ ಇದೆ, ನಾವು ಯಾವ ಬಣ್ಣ ಇದ್ದೀವಿ, ಅಥವಾ ನಮಗೆ ಯಾವ ಕಾಯಿಲೆ ಬರ್ಬೋದು ಅಂತ ಗೊತ್ತಾಗುತ್ತೆ. ಮತ್ತು ಈ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಯಾವಾಗ ಶುರುವಾಯಿತು ಅಂತ ನೋಡೋದಾದರೆ, ಜನವರಿ 2020ರಲ್ಲಿ ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಈ ಯೋಜನೆಗೆ ಚಾಲನೆ ನೀಡುತ್ತೆ. ಇದರ ಮುಖ್ಯ ಗುರಿ ಏನು ಅಂತ ನೋಡೋದಾದರೆ, ಭಾರತಾದ್ಯಂತ ವಿವಿಧ ಪ್ರದೇಶಗಳ ಮತ್ತು ಸಮುದಾಯಗಳ ಬುಡಕಟ್ಟುಗಳಿಗೆ ಸೇರಿದ 10,000 ಜನರ ಜೀನೋಮ್ ಸೀಕ್ವೆನ್ಸ್ ಮಾಡೋದಾಗಿರುತ್ತೆ. ಮತ್ತು ಭಾರತೀಯರ ರೆಫರೆನ್ಸ್ ಜೀನೋಮ್ ಅನ್ನು ಸೃಷ್ಟಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದರಿಂದ ನಮಗೇನು ಲಾಭ ಆಗುತ್ತೆ ಅಂತ ನೋಡೋದಾದರೆ, ಒನ್ ಸೈಜ್ ಫಿಟ್ಸ್ ಆಲ್ ಎಂಬ ಹಳೆಯ ಪರಿಕಲ್ಪನೆ ಹೋಗಿ ನಮ್ಮ ಭಾರತೀಯರ ಜೀನೋಮ್ಗಳಿಗೆ ತಕ್ಕಂತೆ ಔಷಧಿ ದೊರೆಯುತ್ತೆ. ಇದರಿಂದ ರೋಗಗಳ ಮುನ್ಸೂಚನೆ ಸಿಗುತ್ತೆ ಮತ್ತು ಯಾವುದೇ ಕಾಯಿಲೆ ಬರದೇ ಇರೋ ರೀತಿಯೂ ನಾವು ತಡಿಬೋದು. ಮತ್ತು ಕೆಲವೊಂದು ರೇರ್ ಜೆನೆಟಿಕ್ ಡಿಸಾರ್ಡರ್ಗಳನ್ನು ಬೇಗನೆ ಪತ್ತೆ ಮಾಡ್ಬೋದಾಗಿರುತ್ತೆ. ಈ ಯೋಜನೆ ಈಗಾಗಲೇ ಸಂಪೂರ್ಣಗೊಂಡಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಕೇವಲ ಒಂದು ವೈಜ್ಞಾನಿಕ ಸಂಶೋಧನೆಯಲ್ಲ, ಇದು ಆರೋಗ್ಯಕರ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಿಸುವ ಅಡಿಪಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.